3 ತಿಂಗಳು ಮುಂಚೆ ಬರೆಕಾಲ ಬಂದಿದ್ದೆ. ಈಗ ನೋಡ್ರೆ ತಾಯಿ ದೇವ್ರ ಮುಂದೆ ಕಾರ್ ತಂದು ನಿಲ್ಸ್ಕೊಳಂಗೆ ಮಾಡಿದ್ದಾರೆ. ಅಂದಾಸೋಕೆ ನೀವು ಕೊಟ್ಟು ನೋಡಿ, ದೇವ್ರು ನಿಮ್ಗೆ ಹಂಗೆ ಕೊಡ್ತಾಳೆ. ನೀವು 1 ಕೊಟ್ಟರೆ 10 ಕೊಡುತ್ತೆ ದೇವರು. ನೀವು ಕೊಟ್ಟಷ್ಟು ದೇವ್ರು ನಿಮಗೆ ಕೊಡುತ್ತೆ ಹೊರತು ಎಲ್ಲ ಕುತ್ಕೊಂಡು ಕೆಲವರು ಮಾತಾಡ್ತಾರೆ, ಟೀಕೆ ಮಾಡ್ತಾರೆ. ಯಾರ್ಯಾರೋ ಇಲ್ಲಿ ಹೋದ್ರೆ ದುಡ್ಡು ದುನಿಯಾ ಅಂತಾರೆ. ಇಲ್ಲಿ ಬಂದು ನೋಡ್ರಿ ಗೊತ್ತಾಗ್ತದೆ, ಅದು 10 ರೂಪಾಯಿ ಖರ್ಚಿರಲ್ಲ. ಯಾರ್ಯಾರೋ ಹೇಳ್ತಾರೆ ಅಲ್ಲಿ ಹೋದ್ರೆ 10,000 20,000 ಖರ್ಚಾಯ್ತು. ಇಲ್ಲಿ 1000 ರೂಪಾಯಿ ಕೊಟ್ಟು ಅದು ಮಾಡಿದೆ ಅಂತ ಯಾರೂ ಇಲ್ಲ. ನೀವು ಕೊಡ್ರಿ, ಒಂದು ಚೀಲ ಅಕ್ಕಿ ಕೊಡ್ರಿ, ನಿಮ್ಮಿಂದ 10 ಜನ ಊಟ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಎಲ್ಲ ಕುತ್ಕೊಂಡು ಮಾತಾಡ್ರೆ ಆಗುತ್ತಾ? ನಾವು ಕೊಟ್ಟಿರೋದಕ್ಕೆ ದೇವ್ರು ನಮಗೆ ಕೊಟ್ಟೈತಿ. ನಾನು ಇದು 10 ವರ್ಷ ಕೊಟ್ಟರೆ ನನಗೆ 100 ವರ್ಷ ಕೊಡುತ್ತೆ. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕಾಪಾಡುತ್ತೆ. ದುಷ್ಟಶಕ್ತಿ ಇದ್ದಷ್ಟು ಕಾಪಾಡೋ ಶಕ್ತಿ ದೈವಶಕ್ತಿ ಇದ್ದೇ ಇರುತ್ತೆ. ದೇವ್ರು ನಂಬಿರಿ ಅಲ್ಲಿಂದ ಎಲ್ಲಿಗೆ ಹೋದ್ರೂ ಕಾಪಾಡುತ್ತೆ. ನೀವು ಇಲ್ಲಿ ಬರಬೇಕು ಅಂತ ಯಾರು ಹೇಳಿದ್ರು ನಿಮಗೆ ಪವರ್ ಇದೆ ಅಂತ? ಸರ್, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ದೇವ್ರು ಅಲ್ಲಿ ನೋಡ್ದು ಒಂದು ಸತಿ ಬರ್ಬೇಕು ಅನ್ನಿಸ್ತು. ಅದ್ರ ಬಗ್ಗೆ ಅಂದ್ಕೊಂಡು ಒಂದು ವಾರ ಬರೀ ಯಾಕೋ ಮೊಬೈಲ್ ತೆಗೆದ್ರೆ ಬರೀ ಅದೇ ದೇವ್ರಿಗೆ ಗಮನ ಬಂದು ಗಮನ ಕೊಟ್ಟು ಇದು ಮಾಡಿದೆ, ಅರ್ಕೆ ಹೊಡ್ಕೊಂಡೆ. ಅದಾಗಿ ನೋಡಿ ಕಾರ್ ಬಂತು, ಅದ್ರ ದೇವ್ರ ಮುಂದೆ ನಿಂತಿದ್ದೀನಿ. ಅದೇನೋ ಪ್ರತಿ ತಿಂಗಳು ಬಂದು ದೇವ್ರಿಗೆ ಅರ್ಕೆ ಹೊತ್ತಂಗೆ ದೇವ್ರು ಹಂಗೆ ಕೊಡ್ತೈತಿ. ಒಂದು ತಿಂಗಳ ಜಾಸ್ತಿಗೆ ದೇವ್ರು ನಮ್ದವ್ರಿಗೆಲ್ಲ ಚೆನ್ನಾಗಿ ಕೊಡ್ತೈತಿ, ಚೆನ್ನಾಗಿ ಇಂಪ್ರೂವ್ ಆಗ್ತೈತಿ ಸರ್. ಖಂಡಿತ ಸರ್, ನನ್ನ ವಿಚಾರದಾಗ ನನಗೆ ಹೇಳ್ತೀನಿ, ಮುಂಚೆ ಇದ್ದಷ್ಟು ಈಗಿರೋದಕ್ಕೂ ದೇವ್ರು ಚೇಂಜಸ್ ಚೆನ್ನಾಗಿ ಕೊಟ್ಟಿದೆ. ಈಗಲೂ ಹೇಳ್ತೀನಿ, ನೀವು ನಂಬಿ ದೇವ್ರು ಬನ್ನಿ. ನಿಮ್ಗೆ ಉದ್ಧಾರ ಆಗಲಿಲ್ಲ ಅಂದ್ರೆ ಕೇಳ್ರಿ. ಅದೇ ನಂಬಿಬಿಟ್ಟು ಮೋಸ ಆಗೈತೆ ಅಂದರೆ ಇಲ್ಲಿ ದುಡ್ಡು ಕೊಟ್ಟು ಕಳ್ಕೊಂಡಿರೋರು ಯಾರೂ ಇಲ್ಲ. ಲಕ್ಷಗಟ್ಟಲೆ ಬೇರೆಯವ್ರಿಗೆ ಬಡ್ಡಿ ಕೊಟ್ಟು ಕಳ್ಕೊಳ್ಳೋದಕ್ಕಿಂತ ದೇವ್ರಿಗೆ ಬಂದು 1000 ರೂಪಾಯಿಂದ ಅಕ್ಕಿ ಚೀಲ ಕೊಡ್ಸಿ ಉದ್ಧಾರ ಆಗ್ತಾರೆ. ದೇವಸ್ಥಾನಕ್ಕೆ ಬರಿಗಾಲಲ್ಲಿ ಬಂದಿರೋವಂಥವ್ರು, ಬಡತನದಿಂದ ಬಂದಿರೋವಂಥವ್ರು ಕಾರು ಬೈಕ್ಗಳನ್ನ ಪೂಜೆ ಮಾಡಿಸ್ತಾರೆ ಅಂದರೆ ನಿಜಕ್ಕೂ ಈ ದೇವ್ರನ್ನ ಶಕ್ತಿ ಆಗಿರ್ಬೋದು, ತುಂಬ ಬಲವಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ದೀನಿ, ಆದರೆ ಈ ದೇವಸ್ಥಾನದಲ್ಲಿ ಸಿಗುವಂಥ ನೆಮ್ಮದಿ ಶಕ್ತಿ ಆಗಿರ್ಬೋದು, ಸೊ ಇದು ತುಂಬ ಪವರ್ಫುಲ್ ದೇವರು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾನು ಅಂದ್ಕೊಂಡಿರೋ ಕೆಲಸ ಕೂಡ ಆಗ್ತಾಯಿದೆ, ಹಾಗಾಗಿ ಪ್ರತಿ ತಿಂಗಳು ಕೂಡ ಬರ್ತಾ ಇದ್ದೀನಿ. ಸರ್, ನನಗೆ ಬೇರೆ ಅಪರಿಚಿತರೊಬ್ಬರು ಹೇಳಿದಂಥದ್ದು, ಅವರ ಆಸೆ ಬಯಕೆಗಳು ಈಡೇರಿತ್ತು, ಕಷ್ಟಗಳು ಪರಿಹಾರ ಆಗಿತ್ತು, ಹಾಗಾಗಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾವು ಬಂದಿದ್ದು. ತುಂಬ ಚೆನ್ನಾಗಿರುತ್ತೆ ಸರ್. ವಿಶೇಷ ದಿನಗಳಲ್ಲಂತೂ ತುಂಬ ವಿಧವಾದ ಅಡುಗೆಗಳನ್ನ ಮಾಡಿ ಪ್ರಸಾದದ ಮೂಲಕ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವಿನಿಯೋಗ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಪ್ರತಿದಿನ ಅನ್ನದಾನ ಮಾಡುವಂಥದ್ದು ಸಾಮಾನ್ಯ ವಿಷಯ ಅಲ್ಲ. ಲಕ್ಷಾಂತರ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಪ್ರತೀತಿ ಇದೆ, ಹಾಗಾಗಿ ನಾವು ಬಂದಿದ್ದೀವಿ. ಸರ್, ಅವರ ಮನಸ್ಸಿಂದ ಬರಬೇಕು ಭಕ್ತಿ ಅನ್ನೋದು. ವಿಡಿಯೋ ನೋಡ್ಕೊಂಡು ಬಂದು ಭಕ್ತಿನ ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಬಂದು ಒಂದು ಸಲ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ದೇವರಲ್ಲಿ ಪೂಜೆ ಮಾಡಿಸಿ ನೋಡಿದಾಗ ಅವ್ರಿಗೆ ಏನು ಅನಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಬರಬೇಕು ಬೇಡ ಅನ್ನೋದು. ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ನೆಗೆಟಿವ್ ಮೈಂಡ್ ಇರುತ್ತೆ. ಸೊ ಅವ್ರಿಗೆ ಅವ್ರವ್ರ ಭಾವನೆ ಅವ್ರನ್ನ ವ್ಯಕ್ತಪಡಿಸ್ತಾರೆ. ಇಲ್ಲಿ ಬಂದರೆ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತೆ? ಖಂಡಿತ ಆಗುತ್ತೆ ಸರ್. ಉದಾಹರಣೆ ನಾನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಡಿಯೋ ನೋಡಿದಾಗ ಅಂದ್ಕೊಂಡಿದ್ದೆ, ಏನಪ್ಪ ಇದು ಲೈಕ್ಸು ವ್ಯೂಸ್ಗೋಸ್ಕರ ಈ ರೀತಿ ಮಾಡ್ತಿದ್ದಾರೆ ಅಂತ. ಇಲ್ಲಿ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಅನಿಸಿದಿಷ್ಟೇ, ಬರಬೇಕು ಪ್ರತಿ ತಿಂಗಳು ದೇವ್ರ ದರ್ಶನ ಮಾಡಬೇಕು ಅಂತ. ಹಾಗಾಗಿ ಬರ್ತಾ ಇದ್ದೀವಿ. ಇರೋದೇ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೆ. ನಂಬಿದವ್ರಿಗೆ ಯಾರಿಗೂ ಮೋಸ ಮಾಡಲ್ಲ. 5 ರೂಪಾಯಿ ಕರ್ಪೂರ ಹಚ್ಚಿದ್ರೆ 50 ರೂಪಾಯಿ ಕೊಡ್ತಾಳೆ. ಅನ್ನ ಇಲ್ಲ ಅನ್ನೋರು ಅರ್ಗ ಅನ್ನ ಕೊಡ್ತಾಳೆ. ಸೃಷ್ಟಿ ಮಾಡಿರೋಳು ನಮ್ಮನ್ನು ಅಮ್ಮ ಅಲ್ವಾ, ಆದಿಶಕ್ತಿ. ಆದಿ ತೋರಿಸೋಳೆ ಅವಳಿಲ್ಲದೆ ನಾವು ಜೀವನ ಮಾಡೋಕ್ಕಾಗುತ್ತಾ? ಅಲ್ಲ, ದೇವಿ ಅಂದಮೇಲೆ ಶಕ್ತಿ ಇದ್ದೇ ಇರುತ್ತಪ್ಪ. ಒಂದು ಕಲ್ಲಲ್ಲೂ ದೇವ್ರು ಇರ್ತಾನೆ. ಶಕ್ತಿ ಇಲ್ಲ ಅಂತ ಯಾವ ದೇವರು ಇಲ್ಲ. ಎಲ್ಲ ತಾಯಿನೂ ಅವಳೇ. ಈ ದೇವರು ಅಷ್ಟೇ, ಇನ್ನೂ ಒಂದು ದೇವ್ರು ಬಂದರೂ ಅಷ್ಟೇ, ಯಾವ ದೇವರು ಅಷ್ಟೇ. ಎಲ್ಲ ತಾಯಿನೂ ಬಂದಿರ್ತೀವಿ. ಬಂದಿರೋರಿಗೆಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ಆದರೆ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡು ಬರಬೇಕಷ್ಟೇ. ಇಷ್ಟೊಂದು ಪವಾಡ ಇರೋದಕ್ಕೆ ತಾನೇ ಇಷ್ಟು ಜನ ಬರ್ತಾರೆ. ಪವಾಡ ಇಲ್ದರೆ ಜನ ಬರೋಕ್ಕಾಗುತ್ತಾ? ಇನ್ನೂ ಹೆಚ್ಚಿನ ಜನ ಬರಬೇಕು. ಭಗವಂತನ ತಾಯಿನ ನಂಬಲೇಬೇಕು. ನಂಬಿಕೆ ಇಟ್ಟು ಬಂದರೆ ಅವ್ರನ್ನ ಕೈ ಹಿಡ್ದು ಕಾಪಾಡ್ತಾಳೆ ಅಲ್ವಾ. ಯಾವತ್ತೂ ಕೈ ಬಿಡಲ್ಲ. ಜನ ಕೈ ಬಿಟ್ಟರು ತಾಯಿ ಕೈ ಬಿಡಲ್ಲ. ನಮ್ಮನ್ನು ಹಾಕಬೇಕು. ಅನ್ನಪೂರ್ಣೇಶ್ವರಿ ಅಲ್ವಾ ಅವಳು. ಹಸುದವ್ರಿಗೆ ಅನ್ನ ಹಾಕ್ತಾರೆ ಅಲ್ವರಾ. ನಾವೂ ಅದಕ್ಕೆ ಸಹಾಯ ಮಾಡಬೇಕು. ನಾವು ಒಂದು ಇದು ಮಾಡಬೇಕು. ಎಲ್ಲರೂ ಬನ್ನಿ, ತಾಯಿ ನಂಬಿ ಬನ್ನಿ. ನಿಮ್ಮ ಕೋರಿಕೆ ಬೇಡ್ಕೊಳ್ಳಿ, ನೆರವೇರಿಸ್ತಾಳೆ. ಒಳ್ಳೇದು ಮಾಡ್ತಾಳೆ. ದಾರಿ ತೋರಿಸ್ತಾಳೆ. ದಾರಿ ಕಾಣದೇ ಇರೋರಿಗೆ ದಾರಿ ತೋರಿಸ್ತಾಳೆ. ನಂಬಿಕೆ ಇಟ್ಟು ಬಂದವ್ರಿಗೆ ಅದು ಸತ್ಯವಾಗೇ ನಡೆಯುತ್ತೆ.